ಅಣ್ಣಯ್ಯ ಸೀರಿಯಲ್ ನಲ್ಲಿ ರಾಣಿಯವರ ಮದುವೆ ಸಂಭ್ರಮ ಕಳೆಗಟ್ಟಿದೆ. ಸೊ ರಶ್ಮಿ ಅವರ ಮದುವೆಯಲ್ಲಿ ಬಂದು ಟ್ವಿಸ್ಟ್ ಕೊಟ್ಟಿದ್ದಂತಹ ಅಣ್ಣಯ್ಯ ಅವರ ಅಮ್ಮ ಈಗ ರಾಣಿಯವರ ಮದುವೆಯನ್ನ ಹತ್ತಿರದಲ್ಲೇ ನಿಂತು ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ವೀಕ್ಷಕರಲ್ಲೂ ಒಂದು ಕುತೂಹಲ ಇತ್ತು. ಅಣ್ಣಯ್ಯ ಫ್ಯಾಮಿಲಿಯಿಂದ ಅಮ್ಮ ಏನಕ್ಕೆ ದೂರ ಆದ್ರು, ಹಾಗೇನೆ ಅಣ್ಣಯ್ಯ ಅವರ ಮಾವನಿಂದ ಇವ್ರಿಗೂ ಇರುವಂತಹ ದ್ವೇಷ ಏನು ಅನ್ನುವಂತಹ ಒಟ್ಟಾರೆ ಆದಂತಹ ಕುತೂಹಲಗಳೆಲ್ಲದಕ್ಕೂ ಸಹ ಬ್ರೇಕ್ ಹಾಕೋದಿಕ್ಕೆ ಸ್ವತಃ ನಮ್ಮ ಜೊತೆ ಇದ್ದಾರೆ ಅಣ್ಣಯ್ಯ ಅವರ ಅಮ್ಮ, ನಮ್ಮ ತ್ರಿವೇಣಿ ಅಮ್ಮ ಅವರು. ಅಮ್ಮ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ತಾವ್ ಹೇಗಿದ್ರಿ? ನಾನು ಸೂಪರ್ ಆಗಿದ್ದೀನಿ ಅಮ್ಮ. ಅಂಡ್ ಸುಮಾರು ದಿನಗಳ ನಂತರ ಮದುವೆ ಎಪಿಸೋಡ್, ರಶ್ಮಿ ಅವರ ಮದುವೆ ಎಪಿಸೋಡ್ ಅಲ್ಲಿ ನೋಡಿದ್ವಿ. ಅದಾದ ನಂತರ ಈಗ ಮತ್ತೊಮ್ಮೆ ಇನ್ನೊಬ್ಬ ಮಗಳ ಮದುವೆ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ರ. ಹೆಂಗಿದೆ ವೈಬ್ಸ್ ಎಲ್ಲ ಅಂತ? ತುಂಬಾ ಚೆನ್ನಾಗಿದೆ. ಬಟ್ ಎಲ್ಲರ ಕೇಳೋ ಪ್ರಶ್ನೆ ಒಂದೇ, ಮದ್ವೆಗೆ ಮಾತ್ರ ಅಮ್ಮ ಯಾಕೆ ಬರ್ತಾರೆ ಅಂತ. ಬಾಕಿ ಟೈಮಲ್ಲಿ ಎಷ್ಟೊಂದು ಅವ್ರಿಗೆ ಸಮಸ್ಯೆ ಇದ್ರೂ ಅಮ್ಮ ಇರೋದಿಲ್ಲ, ಮದ್ವೆಗೆ ಮಾತ್ರ ಯಾಕೆ ಬರ್ತಾರೆ ಅಂತ. ಮದುವೆಗೂ, ಹೆಣ್ಣು ಮಕ್ಕಳ ಮದುವೆಗೂ ಅಮ್ಮನಿಗೂ ಒಂದು ಆಮ್, ಬೇರೆ ಥರದ ಒಂದು ಸಂಬಂಧನೇ ಇದೆ. ಯಾಕಂದರೆ ಹೆಣ್ಮಗಳು ಮದುವೆ ಅಂದರೆ ಅಮ್ಮಂಗೆ ಒಂಥರ ಎಲ್ಲೆಲ್ಲದ ಸಂತೋಷ, ಖುಷಿ, ಜವಾಬ್ದಾರಿ ಪ್ರತಿಯೊಂದು ಇರುತ್ತೆ. ಬಟ್ ಚಿಕ್ಕ ವಯಸ್ಸಿಂದ ಮಕ್ಕಳು ಚಿಕ್ಕವರಾಗಿದ್ದಾಗಿಂದ ದೊಡ್ಡವರಾಗೋವರೆಗೂ ಅಮ್ಮ ಅವರ ಬೆಳವಣಿಗೆನ ಯಾವುದೇ ರೀತಿಯಲ್ಲಿ ನೋಡಿರೋದಿಲ್ಲ. ಆದರೆ ಕಣ್ಣು ಅರಿಯೋದನ್ನು ಕರುಳು ಅರಿಯುತ್ತೆ ಅಂತಾರಲ್ಲ, ಎಲ್ಲೋ ನನ್ನ ಮಗಳಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ತಾಯಿ ಜೈಲಲ್ಲಿ ಕೂತೆ ಅವಳಿಗೆ ಅದು ಆ ವೈಬ್ ಅನಿಸ್ತಾ ಇರತ್ತೆ ಅವಳಿಗೆ. ಹಾಗಾಗಿ ಅವಳು ಇಲ್ಲ, ಇಲ್ಲಿ ಏನೋ ತಪ್ಪು ನಡೀತಾ ಇದೆ ಅಂದಾಗ ಅಲ್ಲಿ ಅಮ್ಮ ಪ್ರತ್ಯಕ್ಷ ಆಗ್ತಾಳೆ. ಅಮ್ಮ ಈಸ್ ನಥಿಂಗ್ ಬಟ್ ಗಾಡ್. ಅದು ದೇವ್ರ ಥರ ಅವರು. ಅವ್ರಿಗೆ ಮಕ್ಕಳು ಏನೇ ಸಂಕಟ ಪಡ್ತಾ ಇದ್ರು ಅವಳಿಗೆ ಗೊತ್ತಾಗ್ತಾ ಇರುತ್ತೆ. ಸಾಮಾನ್ಯವಾಗಿ ಎಲ್ಲ ಅಮ್ಮಂದ್ರಿಗೂ ಆಗುವಂಥ ಒಂದು ಮನಸ್ಸಿನ ತಳಮಳ ಇಲ್ಲಿ ಶಾರದಾಗೂ ಆಗತ್ತೆ. ಹಾಗಾಗಿ ಮಗಳ ಮದುವೆ ಇದು ಸರಿ ಹೋಗ್ತಾ ಇಲ್ಲ, ಯಾಕೋ ಇದು ನನಗೆ ಸರಿ ಬರ್ತಾ ಇಲ್ಲ, ಏನೋ ಒಂದು ಬೇರೆ ನೆಗೆಟಿವ್ ಏನೋ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಗೆ ಪ್ರವೇಶ ಆಗ್ತಾಳೆ. ಇನ್ನೊಂದು ಕುತೂಹಲ ಏನಂತಂದ್ರೆ, ಸ್ಟಾರ್ಟಿಂಗ್ ಇಂದಾನು ಕೂಡ ಒಂದು ಕುತೂಹಲ ಕಾಡ್ತಾ ಇರುವಂತದ್ದು ಪ್ರೇಕ್ಷಕರಲ್ಲಿ ಅಂತಂದ್ರೆ, ಅಮ್ಮ ಅಣ್ಣಯ್ಯ ಅವರ ಫ್ಯಾಮಿಲಿಯಿಂದ ದೂರ ಆಗಿದ್ ಯಾಕೆ ಅನ್ನೋಂಥದ್ದು ಒಂದು ಕ್ವಶನ್ ಆದ್ರೆ, ಜೈಲ್ಗೆ ಹೋಗಿದ್ ಯಾಕೆ? ಅಂಡ್ ಇನ್ನೊಂದು ಕ್ವಶನ್ ಏನಂತಂದ್ರೆ, ವೀರಭದ್ರ ಅವರಿಗೂ ಇವ್ರಿಗೂ ಏನ್ ಸಂಬಂಧ, ಅಂಡ್ ಹಾಗೇನೆ ಯಾಕೆ ಅವರಿಬ್ಬರ ಮಧ್ಯೆ ಅಷ್ಟೊಂದು ವೈರತ್ವ ಬೆಳೀತು ಅಂತ? ಸರ್, ಇದಕ್ಕೆ ನಾನು ಉತ್ತರ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ನಾನು ಪ್ರತಿ ಸರಿ ಬಂದಾಗಲೂ ಪ್ರೊಡ್ಯೂಸರ್ಗಿರ್ಬೋದು, ಡೈರೆಕ್ಟರ್ಗಿರ್ಬೋದು ಕೇಳ್ತೀನಿ, ಏನು ನಡೆದಿರುತ್ತೆ ಹೇಳಿ ಅಂತ. ಅಮ್ಮ ಅದು ಮುಂದೆ ಗೊತ್ತಾಗತ್ತೆ, ಮುಂದೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ನನಗೆ ಇದುವರೆಗೂ ಹೇಳಿಲ್ಲ. ಒಟ್ಟಿನಲ್ಲಿ ನಿಮ್ಮದೊಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಇದೆ, ಅದರಲ್ಲಿ ವೀರಭದ್ರಯ್ಯ ಏನೇನು ಅನ್ಯಾಯ ಮಾಡ್ತಾ ಇರ್ತಾರೆ ಅದನ್ನು ನೀವು ಖಂಡಿಸ್ತಾ ಇರ್ತೀರ. ಆ ಕಾರಣಕ್ಕಾಗಿ ಅವರು ನಿಮ್ಮನ್ನು ಒಂದು ಯಾವುದೋ ಒಂದು ಕಾರಣಕ್ಕೆ ಜೈಲಿಗೆ ಹಾಕ್ತಾರೆ. ಆ ಜೈಲಿಗೆ ಹಾಕಿದ್ರು ಕೂಡ ಬಿಡುಗಡೆ ಸಮಯದಲ್ಲಿ ಇನ್ನೊಂದೇನೋ ಒಂದು ಕುತಂತ್ರ ಮಾಡಿ ಮತ್ತೆ ಅವರು ಅಲ್ಲೇ ಉಳಿಸೋ ಒಂದು ವ್ಯವಸ್ಥೆ ಅವ್ರು ಮಾಡ್ತಾ ಇರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೂ ಗೊತ್ತಿಲ್ಲ ರೀ. ನನಗೂ ಕ್ಯೂರಿಯಾಸಿಟಿ ಇದೆ, ಯಾಕೆ ನಾನು ಜೈಲಿಗೆ ಹೋದೆ ಅಂತ ಹೇಳಿ. ಇನ್ನು ಡೈರೆಕ್ಟ್ರಿಗೆ ಕೇಳಬೇಕು ಮತ್ತು ರೈಟ್ರಿಗೆ ಕೇಳಬೇಕು ಅಷ್ಟೇ. ಬಹುಶಃ ಈ ಪ್ರಪಂಚದಲ್ಲಿ ಕಾರಣ ಗೊತ್ತಿಲ್ಲದೆ ಜೈಲ್ಗೆ ಹೋಗಿರುವಂತಹ ಮೊಟ್ಟ ಮೊದಲ ವ್ಯಕ್ತಿ ಅಂದ್ರೆ ನೀವೇ ಅನ್ಸುತ್ತೆ. ಹಾಗೇನಿಲ್ಲಪ್ಪ, ಕಾರಣ ಇದ್ದೇ ಹೋಗಿರೋದು. ಬಟ್ ಅದು ನಿಜವಾದ ಕಾರಣ ಅಲ್ಲ. ಒಂದು ಕುತಂತ್ರಕ್ಕೆ ಒಳಗಾಗಿ ಮೋಸಕ್ಕೆ ಹೋಗಿರುವಂಥ ಒಂದು ಹೆಣ್ಮಗಳ ಪಾತ್ರ. ಈ ಪಾತ್ರ ತುಂಬ ಚೆನ್ನಾಗಿದೆ, ನನ್ನ ಮನಸ್ಸಿಗಂತೂ ಬಹಳ ಇಡ್ಸಿದೆ. ಎಮೋಷನಲಿ ಇಟ್ಸ್ ವೆರಿ ಕನೆಕ್ಟೆಡ್. ತುಂಬ ಚೆನ್ನಾಗಿದೆ. ತಾಯಿ ಮಕ್ಕಳು ಸಂಬಂಧ ಅವ್ರ ಜೊತೆಗೆ ಇಲ್ಲದೇ ಇದ್ರೂ ಕೂಡ ಆ ತಾಯಿಗೆ ಮಕ್ಕಳ ಬೆಳವಣಿಗೆ ಬಗ್ಗೆ ಎಷ್ಟು ಒಂದು ಕಾಳಜಿ ಇರುತ್ತೆ ಅಂದರೆ, ಅದು ನಿಜವಾಗ್ಲೂ ಅದು ನನಗೆ ಅದು ನಾನು ಒಂದು ತಾಯಿಯಾಗಿರೋದ್ರಿಂದ ಈ ಪಾತ್ರನ ಅನುಭವಿಸಿ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಅಮ್ಮ, ಈಗ ನೀವು ಜೈಲಿಂದ ಪರ್ಮನೆಂಟ್ ಆಗಿ ಬಿಡುಗಡೆ ಯಾವಾಗ ಆಗುತ್ತೆ ಅಂತ ನೀವು? ಇಲ್ಲ, ಈಗ ಇವರು ರಾಣಿಯವ್ರ ಮದುವೆಯಲ್ಲೇ ನಾನು ಬಿಡುಗಡೆ ಆಗಿ ಬಂದಿರ್ತೀನಿ. ಆಮೇಲೆ ಮತ್ತೆ ಇವರು ವೀರಭದ್ರಯ್ಯವರು ಅದೇನು ಕುತಂತ್ರ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಮುಂದೆ ನೋಡಬೇಕು ಏನೇನು ಮಾಡ್ತಾರೆ ಅವರು ನನಗೆ ಅಂತ ಹೇಳಿ. ಬಟ್ ಎಲ್ಲದನ್ನು ಮೀರಿ ಒಂದು ಶಕ್ತಿಯಾಗಿ ಮಕ್ಕಳನ್ನ ಕಾಪಾಡೋದಕ್ಕೋಸ್ಕರ ನಾನು ನಿಲ್ತೀನಿ ಅಂತ ಇಷ್ಟು ಮಾತ್ರ ಹೇಳ್ಬೋದು. ಜೈಲಲ್ಲೇ ಕುತ್ಕೊಂಡು ಎಲ್ಲಾ ವಿಚಾರಗಳನ್ನ, ಮನೆಯಲ್ಲಿ ಏನೇನ್ ನಡೀತಿದೆ, ಹೊರಗಡೆ ಏನೇನ್ ನಡೀತಿದೆ, ಹಾಗೇನೆ ನಿಮ್ಮ ಅಣ್ಣನ ತಮ್ಮನ ವೀರಭದ್ರ ಅವರು ನಿಮ್ಮ ಮಗನ ಕುಟುಂಬಕ್ಕೆ ಯಾವ ರೀತಿ ಅಂತ ಸಂಚನ ರೂಪಿಸಿದ್ರೆ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ತೀರಾ. ಸೊ ನೆಕ್ಸ್ಟ್ ಬರುವಂತದ್ದು ಏನಂತಂದ್ರೆ, ಅಮ್ಮ ಅವ್ರು ಬಂದ್ಮೇಲೆ ರತ್ನ ಅವ್ರ ಮದುವೆ ಆಗುತ್ತೆ ಅನ್ನುವಂತ ಒಂದಷ್ಟು ಜನರ ಪ್ರಶ್ನೆ. ಹಾ, ಈಗ ಆಲ್ರೆಡಿ ರಾಣಿಯವರ ಮದುವೆಯಲ್ಲಿ ನಂದು ಈಗ ಬಿಡುಗಡೆ ಆಗಿದೆ. ನೆಕ್ಸ್ಟ್ ಇನ್ನು ರತ್ನನ್ ಮದುವೆ. ಅದರಲ್ಲಿ ಏನೇನು ಹೆಣ್ದಿದ್ದಾರೋ ಗೊತ್ತಿಲ್ಲ ನನಗೆ. ಬಟ್ ರತ್ನನ್ ಮದುವೆಯಲ್ಲಿ ನಾನೇ ನಿಂತು ಮಾಡಬಹುದು ಅನ್ನೋ ಒಂದು ಇದಿದೆ ಅಷ್ಟೆ. ಆ, ಇಲ್ಲಿ ಅಣ್ಣಯ್ಯವರ ಅಮ್ಮನ ಕ್ಯಾರೆಕ್ಟರ್ಗೂ ತ್ರಿವೇಣಿ ಅಮ್ಮನಿಗೂ
ಏನೆಲ್ಲ ಚಾಲೆಂಜಸ್ ಇದೆ ಅಂಡ್ ಏನೆಲ್ಲ ಡಿಫರೆನ್ಸಸ್ ಇದೆ ಅಂತ? ಡಿಫ್ರೆನ್ಸಸ್ ಅಂದ್ರೆ ತಾಯಿ ಮಕ್ಕಳು ಸಂಬಂಧ ತೆರೆ ಮುಂದೆನೂ ಒಂದೇ, ತೆರೆ ಹಿಂದೆನೂ ಒಂದೇ, ಅದ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ನನಗೆ ನಿಜ ಜೀವನದಲ್ಲಿ ಒಬ್ಬನೇ ಮಗ, ಇಲ್ಲಿ 5 ಜನ ಮಕ್ಕಳಿರ್ತಾರೆ ಅಷ್ಟೇ. ಆಮೇಲೆ ಅಣ್ಣಯ್ಯ ಇಸ್ ವೆರಿ ಕನೆಕ್ಟೆಡ್ ಟು ಮೈ ಕ್ಯಾರೆಕ್ಟರ್ ಆ್ಯಂಡ್ ನನ್ನ ಪರ್ಸ್ನಲ್ ಲೈಫ್ಗೂ ಅಷ್ಟೇ. ತುಂಬ ಅವರು ಕೂಡ ತುಂಬ ಒಂದು ತಾಯಿ ಬಗ್ಗೆ ಪ್ರೀತಿ ಇದ್ರೂ ಕೂಡ ಏನೋ ಒಂದು ಘಟನೆಯಿಂದ ಅವ್ರಿಗೆ, ಕಹಿ ಘಟನೆಯಿಂದ ಅವ್ರಿಗೆ ಮನಸ್ಸಿಗೆ ತಾಯಿ ಅಂದರೆ ಒಂದು ಇಲ್ಲ, ತಾಯಿ ಅನ್ನೋ ಒಂದು ಹೆಸರಿಗೆ ನಮ್ಮ ಕಳಂಕ ಅನ್ನೋದು ಅವ್ರ ಮೈಂಡಲ್ಲಿ ಅದು ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ. ಆದರೆ ಇವಳು ಯಾವುದೇ ತಪ್ಪು ಮಾಡದೆ ಮಗನಿಂದ ಆ ಥರ ಹೇಗೆ ಇದನ್ನು ಸರಿಪಡಿಸ್ಬೇಕು, ನಾನು ನನ್ನ ಮಗನ ಸೇರಬೇಕು ಅನ್ನೋ ಒಂದು ಕಾತರ ಇದೆಯಲ್ಲ, ಅದು ತುಂಬ ತುಂಬ ಚೆನ್ನಾಗಿ ಅದು ಇವರು ಮಾಡ್ತಾ ಇದ್ದಾರೆ, ಅದು ರೆಡಿ ಮಾಡ್ತಾ ಇದ್ದಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸೊಸೆ ಪಾರು ಅವರೇ ನಿಮ್ಮನ್ನ ಮನೆ ಕರ್ಕೊಂಡ್ ಬರ್ಬೋದಾ? ಬರ್ಬೋದು ಅಂತ ಅನ್ಸಿದೆ. ಅವರೇ ಅಲ್ಲ ಇವಾಗ ಮೇನ್ ಆಗಿ ಕನೆಕ್ಟ್ ಟು ಹಸ್ಬೆಂಡ್ ಆ್ಯಂಡ್ ಮದರ್, ಅಂದರೆ ಅತ್ತೆಗೂ ಮತ್ತೆ ಗಂಡನಿಗೂ ಅವರೇ ಅಲ್ಲ ಮಿಡ್ಲಲ್ಲಿ ಕನೆಕ್ಷನ್ ಇರೋದು. ಹಾಗಾಗಿ ಅವರೇ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ನೀವು ಹೆಚ್ಚು ಸ್ಟೋರಿ ಕೇಳ್ಬಿಡಿ, ನನಗೇನು ಗೊತ್ತಿಲ್ಲ. ಈಗ ಮದುವೆ ಅಂತೂ ಮಾಡಿದ್ರಿ ಗುಂಡಮ್ಮಂದು, ಬಟ್ ಎಲ್ಲ ಒಂದ್ ಕಡೆ ಸಂಸಾರದಲ್ಲಿ ಏರುಪೇರುಗಳಾಗ್ತಾ ಇದೆ. ಸೊ ಗುಂಡಮ್ಮ ಮತ್ತೆ ಜಿಮ್ಸಿನ ಅವರ ಮದುವೆಯ ಒಂದು ಆದ್ಮೇಲೆ ಸೊ ಅವರ ಸಂಸಾರ ತಳಕು ಪಳಕ ಆಗ್ತಿರೋದನ್ನ ಯಾವಾಗ ಸರಿ ಮಾಡ್ತೀರಾ? ಈಗ ಬಂದಿದ್ದೀನಲ್ರಿ, ಒಬ್ಬೊಬ್ಬರದೇ ಸರಿ ಮಾಡಬೇಕು. ಫಸ್ಟ್ ಇವಾಗ ರಾಣಿದ್ ನೋಡಬೇಕು, ಆಮೇಲೆ ಗುಂಡಮ್ಮನ ಮನೆ ಪ್ರವೇಶ ಆಗಿ ಅಲ್ಲಿ ಏನೇನು ಆಗ್ತಾ ಇದೆ ನೋಡಬೇಕು, ಅವ್ರ ಮನಸ್ಸುಗಳು ಒಂದು ಮಾಡಬೇಕು. ನನ್ನ ಜೊತೆ ಸಾಥ್ ಕೊಡೋಕ್ಕೆ ನನ್ನ ಸೊಸೆ ಇರುವಾಗ ನಾನು ಯಾವುದಕ್ಕೂ ಭಯ ಪಡೋದಿಲ್ಲ, ಎಲ್ಲದನ್ನು ಸರಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಮೊಮ್ಮಕ್ಕಳನ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಇದೆಂತ ಪ್ರಶ್ನೆ ರೀ, ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಿ? ಈಗ ನೀವ್ ಹೇಳಿದ್ರಿ ಲೈಕ್ ಏನಂತಂದ್ರೆ ನನ್ ಸೊಸೆ ಇರ್ಬೇಕಂದ್ರೆ ನನಗೇನ್ ಭಯ ಅಂತ ಹೇಳ್ಬಿಟ್ಟು, ಸೊಸೆಗೆ ಹೇಳಿದ್ರೆ ಸಾಕು, ಮಗು ಮಾಡ್ಕೊಂಡು ನನ್ ಮೊಮ್ಮಗನ್ ಕೊಡು ಅಂತಂದ್ರೆ ಸಾಕು. ಆದ್ರೆ ಅಲ್ಲಿ ಅವ್ರಿಗೆ ಆದ ಜವಾಬ್ದಾರಿಗಳಿದೆ. ಅವರಿಬ್ಬರಲ್ಲಿ ಒಂದು ಮಾತುಕತೆ ಆಗಿರುತ್ತೆ. ಎಲ್ಲ ಹೆಣ್ಮಕ್ಳದ್ದು ಮದುವೆ ಆದಮೇಲೆ ನಾವು ಯಾಕಂದ್ರೆ ಎಲ್ಲ ತಂಗಿಯಂದ್ರೂ ಅಣ್ಣಯ್ಯ ತನ್ನ ಮಕ್ಕಳನ್ನ ಹಾಗೆ ನೋಡ್ಕೊಂಡಿರ್ತಾರೆ. ಅದರಿಂದ ಅಲ್ಲಿ ನನಗೆ ಮಗು ಬೇಕು ಅನ್ನೋ ಒಂದು ಮನಸ್ಸಲ್ಲಿ ಒಂದು ಆಸೆ ಆಗಲಿ ಇದಾಗಲಿ ಈಗ ಸದ್ಯಕ್ಕೆ ಅಣ್ಣಯ್ಯಗೆ ಇಲ್ಲ. ಮುಂದೆ ನೋಡೋಣ, ಇವ್ರದ್ದು ಜವಾಬ್ದಾರಿ ಎಲ್ಲ ಕಳೆದ ಹಾಗೆ ಅಲ್ವಾ. ಜವಾಬ್ದಾರಿ ಅಂದರೆ ಫ್ಯಾಮಿಲಿ ಒಂದು ಅಕ್ಕ ತಂಗಿಯರ ಜವಾಬ್ದಾರಿ ಹೊತ್ತ ಒಂದು ಪುರುಷನ ಇದು ಹೇಗಿರುತ್ತೆ ಅಂದರೆ ಅವನು ಬೇರೆ ಏನು ಯೋಚನೆ ಮಾಡೋದಿಲ್ಲ. ನನಗೊಂದು ಸಾತಿಗೆ ಹೆಂಡತಿ ಬೇಕು, ಹೆಂಡತಿ ಇದ್ದಾಳೆ ಅಷ್ಟೇ, ಅಷ್ಟು ಬಿಟ್ಬಿಟ್ರೆ ಮಕ್ಕಳು ಮರಿ ಅದೆಲ್ಲ ಈ ಜವಾಬ್ದಾರಿ ಕಳೆದ ನಂತರ ಮಾಡಬೇಕು ಅನ್ನೋದು ಅವನ ಆಸೆ ಇದೆ. ನಂದು ಅದೇ ಆಸೆ. ವೀರಭದ್ರ ಅವರ ಮುಖವಾಡವನ್ನು ಯಾವಾಗ ಬಯಲು ಮಾಡ್ತೀರಾ? ಆದಷ್ಟು ಬೇಗ. ಫೈನಲಿ ನಿಮ್ಮ ಕ್ಯಾರೆಕ್ಟರೈಸೇಷನ್ ಕನ್ನಡ ಕಿರುತೆರೆ ವೀಕ್ಷಕರಾಗಿರ್ಬೋದು, ಅಣ್ಣಯ್ಯ ಸೀರಿಯಲ್ನ ಅಭಿಮಾನಿಗಳಾಗಿರ್ಬೋದು ತುಂಬಾ ಇಷ್ಟಪಡ್ತಾ ಇದ್ದಾರೆ. ನೀವು ಬರುವಿಕೆಗಾಗಿ ಒಂದಷ್ಟು ಜನ, ಒಂದಷ್ಟು ವರ್ಗದವರು ಕಾಯ್ತಾ ಇದ್ದಾರೆ. ಯಾವಾಗ ಬರ್ತಾರೆ ಅಮ್ಮ, ಯಾವಾಗ ಬರ್ತಾರೆ, ಮಕ್ಕಳನ್ನೆಲ್ಲ ಯಾವಾಗ ಚೆನ್ನಾಗಿ ನೋಡ್ಕೊಳ್ತಾರೆ, ಆ ಕೈ ತುತ್ತು, ಹಾಗೇನೆ ಆ ಒಂದು ಚಿಕ್ಕ ವಯಸ್ಸಿಂದ ದೂರ ಆಗಿದ್ದಂತಹ ಒಂದಷ್ಟು ನೆನಪುಗಳೆಲ್ಲಾನು ಕೂಡ ಆ ನೆನಪುಗಳ ಬುತ್ತಿಯಲ್ಲೇ ನೀವು ಬದುಕ್ತಿದ್ದೀರಾ. ಸೊ ಅದನ್ನೆಲ್ಲಾನು ಮತ್ತೆ ರೀಕಾಲ್ ಮಾಡ್ಕೊಂಡು ಮತ್ತೆ ಕಳೆದೋಗಿರುವಂತ ಸಮಯವನ್ನ ಮತ್ತೆ ಯುಟಿಲೈಸ್ ಮಾಡ್ಕೊಂಡು ಮತ್ತೆ ಅವ್ರ ಜೊತೆ ಒಂದಷ್ಟು ಸಮಯವನ್ನ ಸ್ಪೆಂಡ್ ಮಾಡೋದಕ್ಕೆ, ಆ ಒಂದು ಎಪಿಸೋಡ್ಸ್ ಅನ್ನ ನೋಡೋದಕ್ಕೆ ವೀಕ್ಷಕರೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಸೊ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂತ? ನನ್ನ ಜಿ ಕನ್ನಡ ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ, ಅಣ್ಣಯ್ಯ ಸೀರಿಯಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದರಲ್ಲೂ ನನ್ನ ಪಾತ್ರ ಅಂತೂ ಒಬ್ಬ ಮನೆಯಲ್ಲಿ ತಾಯಿಗೆ ಹೇಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗತ್ತೆ. ಮಕ್ಕಳನ್ನ ಒಂದು ಬೆಳೆಸೋದಿರ್ಬೋದು, ಅವರಿಂದ ದೂರ ಆದಾಗ ಪಡುವಂಥ ನೋವಿರ್ಬೋದು, ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಮತ್ತು ಮೋರೋವರ್ ನಾನು ಬಹಳ ದಿನಗಳ ಮೇಲೆ ತೆರೆ ಮೇಲೆ ಬರ್ತಾ ಇರೋದ್ರಿಂದ ಎಲ್ಲರೂ ತುಂಬ ತುಂಬ ಎಷ್ಟು ಒಂದು ಹೃದಯದಿಂದ ನನ್ನ ಸ್ವಾಗತಿಸ್ತಾ ಇದ್ದಾರೆ. ಅಂದರೆ ನಾನು ಎಲ್ಲಿ ಹೋದ್ರೂ ಅಯ್ಯೋ ಅಣ್ಣಯ್ಯ ಅಮ್ಮ ಯಾಕೆ ಇಷ್ಟು ದಿನ ನೀವು ಆ್ಯಕ್ಟ್ ಮಾಡ್ತಿರ್ಲಿಲ್ಲ, ಎಷ್ಟು ಚೆನ್ನಾಗಿ ಮಾಡ್ತೀರಾ ನೀವು, ತುಂಬಾ ನನ್ನ ಎಮೋಷನಲ್ ಸೀನ್ಸ್ ಅಂತೂ ಅವ್ರು ತುಂಬಾ ಹತ್ಕೊಂಡೆಲ್ಲ ಹೇಳಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಯಾಕಪ್ಪ ಇಷ್ಟು ದಿನ ನಾನು ಇದನ್ನೆಲ್ಲ ಮಿಸ್ ಮಾಡಿದೆ ಅಂತ ಅನ್ನಿಸ್ತು. ಇನ್ನು ಮುಂದೆ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅನ್ನೋ ಇಚ್ಛೆಯಲ್ಲಿದ್ದೀನಿ. ಒಳ್ಳೆ ಪಾತ್ರಗಳು ಬಂದರೆ ಖಂಡಿತ ಮಾಡ್ತೀನಿ. ಮೋರೋವರ್ ಅಣ್ಣಯ್ಯ ಸೀರಿಯಲ್ನ ನೀವೆಲ್ಲರೂ ನೋಡಬೇಕು. ಇನ್ನು ಮುಂದೆ ಬಹಳ ಬಹಳ ಕುತೂಹಲಕಾರಿ ಘಟನೆಗಳು ಮತ್ತು ಸನ್ನಿವೇಶಗಳು ಪ್ರತಿಯೊಂದು ನೀವು ನೋಡ್ಬೋದು. ತುಂಬ ಚೇಂಜಸ್ ಇದೆ. ದಯವಿಟ್ಟು ಎಲ್ಲರೂ ಈ ಸೀರಿಯಲ್ನ ನೋಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಇಷ್ಟೊತ್ತು ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೇನು ಶೂಟಿಂಗ್ ಮುಗಿಸ್ಕೊಂಡು ಹೊರಡಬೇಕು ಅನ್ನೋ ಸಮಯದಲ್ಲಿ ಒಂದು ಬೈಟ್ ಕೊಡಿ ಅಂತ ಕೇಳಿದ್ರಲ್ಲ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು.
ನಿಮ್ಮ ಮುಖಾಂತರ ಕನ್ನಡ ಜನತೆಗೆ ನಾನು ಇಷ್ಟು ಹೇಳುವಂಥ ಅವಕಾಶ ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಲ್ವೇಸ್ ಬಾಸ್ ಈಸ್ ಬಾಸ್. ಇದಾಗಿತ್ತು ಅಣ್ಣಯ್ಯ ಸೀರಿಯಲ್ನ ಅಣ್ಣಯ್ಯ ಅವರ ತಾಯಿಯ ಪಾತ್ರಧಾರಿಯಂತಹ ತ್ರಿವೇಣಿ ಅಮ್ಮ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.